ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ನಾನು 5:30ಗೆಲ್ಲ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ಯಶಿಕಾ ಒಬ್ಬರು ಅಜ್ಜಿ ಮನೆಗೆ, ನಮ್ಮ ರಿಲೇಷನ್ ಅವ್ರ ಮನೆಗೆ ಮಲ್ಕೊಂಡಿದ್ಲು. ಅವಳನ್ನೇ ಎಬ್ಬರಿಸಿ ಅವಳನ್ನು ಫ್ರೆಶ್ ಅಪ್ ಎಲ್ಲ ಮಾಡಿ ರೆಡಿ ಮಾಡಿ ಕುತ್ಕೊಂಡಿದ್ದಳು. ತ್ರಿಷಾ ಮತ್ತು ಅವಳು ನಮ್ಮ ಮಾವನ ಮಗಳು. ಹಾಗೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸುಮ್ಮನೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಈವ್ನಿಂಗ್ ರೆಡಿ ಆಗೋಣ ಅಂತ ಹೇಳಿ. ಹಾಗೆ ಅವಳನ್ನು ಕರ್ಕೊಂಡು ದೇವಸ್ಥಾನ ಹತ್ರ ಹೋದೆ. ಹಾಗೆ ಮುಂದೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಹಾಗೆ ವಾಯ್ಸ್ ಓವರ್ ಕೊಡ್ತಿದ್ದಾನೆ ವೀಡಿಯೋಸ್ ಕೂಡ ಹಾಕ್ತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಹೇಗಿದೆ ವೀಡಿಯೋಸ್ ಅಂತ. ನೀವಿಬ್ರು ಹುಣಸೆಹಣ್ಣು ಇಸ್ಕೊಬರೋಬ್ರಿ, ನಾವು ಅಲ್ಲಿದ್ದೀವಲ್ಲ ಅಲ್ಲಿ ಕೊಡ್ತಾರ ಹೋಗು. ಕೊಡು ಅಮ್ಮನಿಗೆ ಮಗ ಹಿಂಗೆ ಹಾಕ್ತೀನಿ. ಬೆಳಿಗ್ಗೆ ಎದ್ರೆ ಈಗ ನೀನು ಹಾಕಿಸ್ಕೊಂಡ್ರೆ ತೆಗಿಬಾರ್ದು, ಹಂಗಾರೆ ಹಾಕಿಸ್ಕೊ. ಸ್ವಲ್ಪ ದಿನ ತೆಗಿಬಾರ್ದು, ಹಾಕಿಸ್ಕೊ. ಗಗನ್, ಯಾರು ನೆಟ್ವರ್ಕ್ ಇದೆ? ನಾನೇ ಬೀಗ ಕಳ್ದಾಕಿದ್ದೀನಲ್ಲಿ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ. ಕರ್ಗೋಗ್ತಿದೆ ಒಳಗಡೆ ಇಟ್ಕೊಂಡ್ರೆ. ಅವ್ರ ಅಮ್ಮ ಚೆಲ್ದ್ರೆ ಇನ್ಯಾರು ಚೆಲ್ಬಿಟ್ಲು. ಕೋಳಿ ಕಡಿತೀನಿ, ಕೋಳಿ ಕಡಿಯೋ ಸಾಕ್ಬಿಡು. ಬಳೆಯವ್ರು ಕೂಡ ಬಂದಿದ್ದರು, ಎಲ್ಲರೂ ಬಳೆ ಕೂಡ ತೊಡಿಸ್ಕೊಂಡ್ರು. ಹಾಗೆ ನಾನು, ಯಶಿಕಾ ಆಗಲಿ ಎಲ್ಲರೂ ಯಾರ್ಯಾರಿದ್ದರು ನಮ್ಮ ರಿಲೇಷನ್ ಎಲ್ಲರೂ ಬಳೆ ಕೂಡ ತೊಡಿಸಿದ್ರು ನಮ್ಮ ಅತ್ತೆ. ಹಾಗೆ ನಾನು ತೊಡಿಸ್ಕೊಂಡೆ ಬಳೆನ. ಹಾಗೆ ನಮ್ಮ ಮಮ್ಮಿ ಕೂಡ ಎಲ್ಲರೂ ತೊಡಿಸ್ಕೊಂಡ್ರಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫನ್ ಕಾಮಿಡಿ ಎಲ್ಲ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಊರ ಕಡೆ ಎಲ್ಲ ಏನು ಫೋನ್ ಇಟ್ಕೊಂಡು ನಿಂತ್ಕೊಂಡ್ರೆ ಏನಾದರೂ ಅನ್ಕೋತಾರೆ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಇವರು ನಮ್ಮ ಅತ್ತೆ. ಹಾಗೆ ಇವ್ರನ್ನ ಸತ್ಯನಾರಾಯಣ ಪೂಜೆ ಬ್ಲಾಗಲ್ಲಿ ತೋರಿಸಿದ್ದೀನಿ. ನಮ್ಮ ಅಪ್ಪಗೆ 3 ಜನ ಅಕ್ಕಂದಿರು, ಅದರಲ್ಲಿ ಇವರು ಒಬ್ಬರು. ಹಾಗೆ ನಮ್ಮ ಮಮ್ಮಿ ಕೂಡ ಬಳೆ ತೊಡಿಸ್ಕೊತಾ ಇದ್ದಾರೆ. ಹಾಗೆ ನಮ್ಮ ಅಮ್ಮಂಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೈಗೆ. ನಮ್ಮ ಅಮ್ಮನ ಕೈಯಲ್ಲಿ ಅಚ್ಚೆ ಕಾಣಿಸ್ತಾ ಇರ್ಬೋದು. ಅದು ನಮ್ಮಪ್ಪ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಕ್ಲಿಪ್ಪಿಂಗ್ಸು. ಹಾಗೆ ಮುಂದೆ ನೋಡ್ಕೊಬನ್ನಿ. ಮತ್ತು ನಮ್ಮ ಅಕ್ಕ ಎಲ್ಲರೂ ಎಳ್ನೀರು ಕುಡಿಯೋಣ ಬಾ ಅಂತ ಕರ್ಕೊಂಡೋದ್ರು. ಹಾಗೆ ಸ್ವಲ್ಪ ದೂರನೇ ನಾವು ಕುತ್ಕೊಂಡ್ಬಿಟ್ಟಿದ್ರಿ. ನಮ್ಮ ಅಕ್ಕ ಅಲ್ಲೇ ಕುತ್ಕೊಳ್ಳಿ, ಎಳ್ನೀರು ನಾನೇ ತರ್ತೀನಿ ಅಂತ ಹೇಳಿದ್ರು. ಹಾಗೆ ಕುತ್ಕೊಂಡಿದ್ರಿ. ಮುಂದೆ ನೋಡಿ ಎಷ್ಟು ಫನ್ನಾಗಿರುತ್ತೆ ವೀಡಿಯೋ, ಕಾಮಿಡಿಯಾಗೆ. ಸುಮ್ಮನೆ ಫನ್ನಾಗಿರಲಿ ಅಂತ ವೀಡಿಯೋ ಮಾಡಿಕೊಂಡೆ. ಹಿಡಿಯೇ
ಹೇಳು ಏನಂತ ಹೇಳ್ತಿ? ಬಳಿ 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 ಹುಚ್ಚರು ಅನ್ಕೋತಾರ ನಮ್ಮನ್ನ. ಬಿಡ್ರಿ ಅದಕ್ಕೆ ಆಡ್ ಮಾಡು. ಬೇರೆ ಕೊಂಡದ್ದೆ ಬೇರೆ. ಮತ್ತಿನ್ನೇನು ಒಟ್ಟಿಗೆ ಆಯ್ತದೆ. ಬೆಳಗ್ಗೆ ಟೊಮೆಟೊ ಬಾತ್ ತಿಂದಿದ್ದೆ. ಮಧ್ಯಾಹ್ನ ಅದನ್ನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಮಧ್ಯಾಹ್ನ ಅನ್ನ ರಸಮ್ ಕೂಡ ಮಾಡಿಸಿದ್ರು, ಅದನ್ನು ತಿಂದೆ. ಹಾಗೆ ಲಕ್ಷೋಪ ಶೆಕಿಂಗ್ ನೋಡಿ ಹೇಗೆ ಆಡ್ತಾ ಇದ್ದಾನೆ ಅಂತ. ನೋಡಿ ಫ್ರೆಂಡ್ಸ್, ಯಶಿಕಾ ತಾತನ ಜೊತೆ ಮಾತಾಡ್ತಲ್ಲ ನೋಡಿ ಫ್ರೆಂಡ್ಸ್. ಮಾತಾಡ್ಸು ಊಟ ಆಯ್ತಾ? ಕೇಳು ಯಶಿಕಾ, ಕೇಳು. ಎಲ್ಲ ತುಂಬ ಚೆನ್ನಾಗಾಯಿತು. ಆದರೆ ಮಳೆ ಬಂದ್ಬಿಡ್ತು ಅಷ್ಟೇನೆ. 2 ಡೇಸಿಂದನೂ ಇರಲಿಲ್ಲ. ಆದರೆ ಬೆಂಗಳೂರಲ್ಲಿ ಮಳೆನೇ ಇರಲಿಲ್ಲ. ಇಲ್ಲಿ ತುಂಬ ಮಳೆ ಇತ್ತು ನಮ್ಮೂರಲ್ಲಿ. ಹಾಗೆ ನಮ್ಮ ಅತ್ತೆಯವರು 25 ಇಯರ್ಸಿಂದ ಹರಕೆ ಕಟ್ಕೊಂಡಿದ್ರು. ಇದು ನನ್ನ ಗಂಡನ ಮನೆ ದೇವರು ಕೂಡ, ನಮ್ಮ ಅಕ್ಕಂದು, ನನ್ನ ತಂಗಿದು, ಎಲ್ಲರ ಮನೆ ದೇವ್ರೂ ಇದೇನೇ ಹೆಂಡ್ತಿಯವ್ರು ಹೊನ್ನೂರಮ್ಮ ಅಂತೇಳಿ. ಎಷ್ಟು ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು, ಎಡೆ ಇಟ್ಟಿದ್ರು. ಹಾಗೆ ಕತ್ಲೆಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಕರೆಂಟ್ ಬೇರೆ ತೆಗೆದುಬಿಟ್ಟಿದ್ರು. ಅಪ್ಪ ಶೆಕೆಲು ಅಂತೂ ವೀಡಿಯೋಸು ಕೂಡ ಮಾಡೋಕ್ಕಾಗ್ತಿಲ್ಲ ಮಳೇಲಿ. ಆದರೂ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಕೂಡ ಮಾಡಿಕೊಂಡೆ. ಹಾಗೆ ನಮ್ಮ ಅತ್ತೆ, ಹಾಗೆ ಇನ್ನು ಇಬ್ಬರು ಅತ್ತೆದಿರು, ಅವರು ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು, ನಾವೆಲ್ಲ ಬಂದರೆ ಒಟ್ಟಿಗೆ ಕೂಡ ಬರೋದು. ನಮ್ಮ ಅತ್ತೆನೂ ಎಲ್ಲ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಆ ದೇವ್ರಿಗೂ ಮಾಡಿ ಹಳೆಯವರಮ್ಮ ಅಂತ ಹೇಳಿ ಹಿಂದೆ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೀವು ನೋಡ್ಬೋದು. ಆ ದೇವ್ರಿಗೂ ಇದು ಮಾರಮ್ಮ, ಅದಕ್ಕೂ ಪೂಜೆ ಮಾಡ್ಕೊಬೇಕು ನಾವು. 3 ದೇವ್ರಿಗೂ ಬಂದು ನಾವೇ ಪೂಜೆ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಕೂಡ ಮಾಡಬೇಕು. ಎಲ್ಲರೂ ಅಷ್ಟೇ ಹಿಂಗೆ ಮಾಡೋದು. ನಾವು ಯಾವಾಗ ಊರಿಗೆ ಬಂದ್ರೂ 3 ದೇವ್ರಿಗೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲಿ ಊರಬ್ಬ ಅಂತ ಏನು ನಡೆಯಲ್ಲ. ಈ ಥರ ದೊಡ್ಡದು ಏನಾದರೂ ಹರಕೆ ಕಟ್ಕೊಂಡು ಮೀಸಲು ಮಾಡಿದ್ರೇ ಅದೇ ಊರಬ್ಬ ಅಂತ, ಜಾತ್ರೆ ಅಂತ, ಅಂದರೆ ಜಾತ್ರೆ ರೀತಿಯೆಲ್ಲ ಪೂಜೆ ಮಾಡೋದು. ಎಲ್ಲ ಊರವರೆಲ್ಲ ಬಂದು ಅವಾಗೆ ಪೂಜೆ ಮಾಡ್ಕೊಂಡು ಹೋಗೋದು ಅಷ್ಟೇ. ಊರಲ್ಲಿ ಜಾತ್ರೆ ಅಂತ ಏನಿಲ್ಲ. ಈ ಥರ ಮೀಸಲು ಮಾಡಿದ್ರೇ ಹಬ್ಬ ಅಂತ ಹೇಳಿ. ಹಾಗೆ ನಮ್ಮ ಅತ್ತೆಯವ್ರು ಮಾಡಿದರು. ಹಾಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನೇ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಅಲ್ವಾ. ಆವಾಗ ಅವ್ರಿಗೂ ಫೋನ್ ವೀಡಿಯೋ ಮಾಡಿ ಅಂತೇಳಿ ನಮ್ಮ ಅತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಆದರೂ ನಾನು ಬೇಡ ಬಿಡಿ ಅಂತ ಹೇಳಿ, ಕತ್ಲೆ ಬೇರೆ ಇತ್ತಲ್ವ, ಟಾರ್ಚ್ ಹಾಕ್ಕೊಂಡಿದ್ದೆ. ಹಾಗೆ ಚಾರ್ಜ್ ಕೂಡ ಇರಲಿಲ್ಲ, ಕರೆಂಟ್ ಇಲ್ದಿರೋ ಕಾರಣ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಹೇಗಿರುತ್ತೆ ಏನು ಅಂತ ಹೇಳಿ. ಒಂದೇ ಬೇಜಾರು ಅಂದರೆ ಮಳೆ ಬಂದ್ಬಿಡ್ತು ಅಂತ ಹೇಳಿ 1-2 ಪಂಕ್ತಿ ಊಟ ಆಗಿಸಕ್ನ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಅಪ್ಪ, ಊರಲ್ಲಿ ನೋಡಿದ್ದೀರಲ್ವ, ಮಣ್ಣದ ನೆಲ ಫುಲ್ಲು, ರೋಡೆಲ್ಲ ಕೊಚ್ಚೆ ಥರ ಆಗೋಯಿತು. ಅದು ಒಂದೇ ಬೇಜಾರಾಗಿದ್ದು. ನಾನ್ ವೆಜ್ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲನೂ ನಾನು ಅಷ್ಟು ಮಟನೇನು ಇಷ್ಟಪಡಲ್ಲ. ಹಾಗೆ ದೇವ್ರ ಪ್ರಸಾದ ಅಲ್ವಾ, ತಿಂದ್ಕೊಂಡ್ರಿ. ಹಾಗೆ ಮುಂದೆ ವೀಡಿಯೋಸ್ ಹಂಗೇನೆ ವಾಯ್ಸ್ ಓವರ್ ಕೊಡ್ತೀರಾ ವೀಡಿಯೋಸ್ನ ಹಾಕಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ಕೊಂಬನ್ನಿ ಹೇಗಿದೆ ಅಂತ. ಕಾಯಿ ಕೂಡ ಹೊಡ್ಕೊಂಡು ಹೊಗೆ ಒಂದೆರಡನೇ ತೊಗೊಂಡ್ತೀನಿ ಕರ್ಕೊಳ್ತಿ. ಇವಾಗಲೂ ನಾವು ತರಲಿಲ್ಲ. ಅಲ್ಲಿ ಇದೇ ಥರ ಕಲ್ಲು ಹೊಡಿ.
ಎಲೆ ಇಲ್ಲೇ ಬೆಳ್ಕೊಳ್ಳೋದೇನೆ ಕುತ್ಕೊಳ್ಳಿ ಯಾಕೆ ಅವಳ ಹತ್ರ ಇದೆ ಹಿಂಗೆ ವಿಡಿಯೋ ಮಾಡ್ಕೊಂಡು ನನ್ನ ಫೋನ್ ಚೇತು ಹಾಗೆ ಊಟಕ್ಕೆ ಕೂಡ ಕೂತ್ಕೊಂಡಿದ್ವಿ. ಹಾಗೆ ನಮ್ಮ 3 ಜನ ಅಣ್ಣಂದಿರು ಕೂತ್ಕೊಂಡಿದ್ರು ಊಟಕ್ಕೆ. ಹಾಗೆ ಅವ್ರನ್ನೂ ವೀಡಿಯೋ ಮಾಡಿಕೊಂಡೆ. ಹಾಗೆ ನೈಟು ಮಳೆ ನಿಂತಿದ್ದು, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಈಚೆ ಕಡೆ ಕೂತ್ಕೊಂಡಿದ್ರಿ. ಹಾಗೆ ವೀಡಿಯೋ ಮಾಡ್ಕೊಂಡು ನೇತ್ರ ಹೇಳ್ತಾ ಇದ್ಲು ಅಷ್ಟೇ ಇವತ್ತಿನ ಬ್ಲಾಗ್ ಅಂತೇಳಿ. ಮತ್ತು ನಾವು ಎಲ್ಲ ತುಂಬ ಎಂಜಾಯ್ ಮಾಡಿದ್ರಿ. ತುಂಬ ಇಷ್ಟ ಆಗಿತ್ತು, ಬೇಜಾರಾಗೋಯ್ತು, ದಿನ ಹೇಗೆ ಕಳೀತು ಅಂತಲೇ ಗೊತ್ತಿರಲಿಲ್ಲ. ಹಾಗೆ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಕ್ಕ ಎಲ್ಲರಿಗೂ ಬಾಳೆನೆಲ್ಲ ಕಿತ್ತಿ ಕೊಡ್ತಾಯಿದ್ಲು, ತೊಗೊಳ್ಳಿ ತಿನ್ನಿ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಆಗಲಿ ನೀವು ನೋಡ್ಬೋದು, ಅಲ್ಲಿ ಕೆರೆ ಥರನೇ ಆಗಿಬಿಟ್ಟಿದೆ. ಹಾಗೆಯೇ ಮಲ್ಕೊಂಡ್ರೆ ಎಲ್ಲರೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ತ್ರಿಷಾ ಮತ್ತು ಯಶಿಕಾ ಇಬ್ಬರು ತುಂಬ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ರು ಅವರಿಬ್ರೂ. ಹಾಗೆ ಅವಳಿಗೆ ಇವಳು ತಲೆ ಬಾಚೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಹಾಗೆ ಊಟ ಎಲ್ಲ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ರು, ಅದನ್ನು ತಿನ್ಕೊಂಡು ಈಗ ಬಿಟ್ರಿ ನಾವು ಹೋಗ್ತಾ. ಹಾಗೆ ಲಕ್ಷ ಕೂಡ ತುಂಬ ಹಠ ಮಾಡ್ತಾಯಿದ್ದ, ಅವನು ಅಳ್ತಾ ಇದ್ದ ಸೆಕೆಗೆ. ಅವ್ನಿಗೆ ಯಾವಾಗ ಬೆಂಗಳೂರಿಗೆ ಹೋಗಬೇಕು ಅಂತ ಅನ್ನಿಸ್ಬಿಟ್ಟಿತ್ತು, ಆ ಥರ ಅಳ್ತಾ ಇದ್ದ. ಹಾಗೆ ಅವನಿಗೂ ತುಂಬ ನೈಟೆಲ್ಲ ನಿದ್ದೆ ಇರಲಿಲ್ಲ ಕರೆಂಟ್ ಇಲ್ದಿರೋ ಕಾರಣ. ನಮಗಂತೂ ತುಂಬ ಸೆಕೆ ಆಗಿತ್ತು. ಹಾಗೆ ಮಲ್ಕೊಳ್ಳೋಕ್ಕೂ ಆಗಿರಲಿಲ್ಲ. ಅವಾಗೆಲ್ಲ ನಾನು ನಮ್ಮ ಮಮ್ಮಿ ಎಲ್ಲ ಹೆಂಗಿದ್ರು ಹಂಗಂಗೆ ಫ್ರೆಶ್ ಅಪ್ ಎಲ್ಲ ಆಗಿ ಅದೇ ಡ್ರೆಸ್ಸಲ್ಲಿ ಹೋಗ್ತಾಯಿದ್ದೀನಿ. ನೋಡಿ ಲಕ್ಷಕ್ಕೆ ಊಟಕ್ಕೆ ಆಟ ಆಡ್ತಾಯಿದ್ದೆ. ನೋಡಿ ಚೆನ್ನಾಗಿ ಸೀನರಿ ಥರ ಕಾಣಿಸ್ತಾ ಇದೆ. ಫುಲ್ಲು ದೊಡ್ಡ ಕೆರೆ, ಮಳೆ ಬಂದಿತ್ತಲ್ಲ ಸ್ವಲ್ಪ ಕೆರೆ ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ಒಂದು ಡ್ಯಾಮ್ ಕೂಡ ನಿಮಗೆ ತೋರಿಸಿದ್ದೆ, ಕತ್ಲಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಈ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ನೀರೇನಿರಲಿಲ್ಲ. ಇದು ಡ್ಯಾಮ್ ಬಂತು ಅಂತ ಹೇಳಿದ್ರೆ ನಮ್ಮೂರು ಬಂತು ಅಂತ ಹೇಳಿ ನಮ್ಮ ಮಮ್ಮಿನ ಕೇಳ್ತಿದ್ರು ಡ್ಯಾಮ್ ಬಂತ ಅಂತ ಹೇಳಿ. ನೋಡಿ ಅಷ್ಟೇನು ನೀರಿಲ್ಲ, ಇದು ಮಲ್ಕನಹಳ್ಳಿ ಡ್ಯಾಮ್ ಅಂತ ಹೇಳಿ. ಈ ಡ್ಯಾಮ್ ಬಂತು ಅಂದರೆ ಊರು ಬಂತು ಅಂತ ಅರ್ಥ ನಮಗೆ. ಹಾಗೆ ಎಲ್ಲರೂ ಕಾಫಿ ಕುಡಿಬೇಕು ಅಂತ ಹೇಳಿ ಆಗಲೇ 2 o'clock ಆಗಿಬಿಟ್ಟಿತ್ತು. ಕಾಫಿ ಸ್ವಲ್ಪ ಜನ ಹೊಟ್ಟೆ ಹಸಿತೈತೆ ಅಂತ ಹೇಳಿ ಎಲ್ಲ ಕೆಳಗಡೆ ಇಳ್ದು ಹೋದ್ರು. ಹಾಗೆ ನಾವು ಎಲ್ಲ ಇಡ್ಲಿ ತಿಂದು ಕಾಫಿ ಎಲ್ಲ ಕುಡಿದ್ರಿ. ಹಾಗೆ ಯಾರೋ ದೇವರು ಕೂಡ ತೊಗೊಂಡು ಹೋಗ್ತಾಯಿದ್ರು, ಅದನ್ನು ವೀಡಿಯೋ ಮಾಡಿಕೊಂಡೆ. ಯಾವ ದೇವರು ಅಂತ ಗೊತ್ತಾಗಲಿಲ್ಲ. ಎಲ್ಲ ನಿಲ್ಲಿಸಿದ್ರು ಏನೋ, ಅವರು ಕಾಫಿಗೆಲ್ಲ ಇಳಿಯೋಕ್ಕೇನೋ ನಿಲ್ಲಿಸಿದ್ರೇನೋ, ಅದಕ್ಕೆ ನಿಲ್ಲಿಸಿದ್ರು. ಲಕ್ಷ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾಯಿದ್ದೇನೆ. ಲಕ್ಷು ಯಶಿಕಾ ಇಬ್ಬರೂ ಕ್ಯೂಟಾಗಿ ಆಟ ಆಡ್ತಾವ್ರು ಇಬ್ಬರೂ. ಲಕ್ಷು ನಮ್ಮ ಮಮ್ಮಿನ ಬಿಟ್ಟು ಹೋಗಿರಲಿಲ್ಲ. ಹಾಗೆ ಮನೆಗೆ ಕೂಡ ಬಂದಿವಪ್ಪ, ನಮ್ಮ ಮಮ್ಮಿ ಬಂದು ಎಲ್ಲ ಅಡುಗೆ ಮಾಡಿದ್ರು. ಪಾಯಸ ಆಗಿರ್ಬೋದು, ಅನ್ನ ಸಾಂಬಾರು ಎಲ್ಲ ಮಾಡಿದ್ರು. ಇಷ್ಟೇ ಇವತ್ತಿನ ಡೇ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.